ನಮಸ್ಕಾರ, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ MJ ಎಜುಕೇಷನ್ ಕನ್ನಡಗೆ ಸ್ವಾಗತ. ಇವತ್ತು ನಾವು 10ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 1 ಇತಿಹಾಸ ಅಧ್ಯಾಯ 4 ಕರ್ನಾಟಕದಲ್ಲಿ ಬ್ರಿಟಿಷ್ ಆಳ್ವಿಕೆಗೆ ಪ್ರತಿರೋಧಗಳು ಹಾಗೂ ಮೈಸೂರಿನ ಒಡೆಯರ ಅಭ್ಯಾಸದ ಪ್ರಶ್ನೋತ್ತರಗಳು ನಾವು ಇಂದು ಕಂಪ್ಲೀಟಾಗಿ ನಿಮಗೆ ಹೇಳ್ತಾ ಇದ್ದೀವಿ. ಸೊ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಮತ್ತು ನಮ್ಮ ಚಾನಲ್ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ, ಮೊದಲನೇದಾಗಿ ಬಿಟ್ಟ ಸ್ಥಳಗಳನ್ನು ನೋಡೋಣ. ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ಷ್ಮೋತ್ತರಗಳಿಂದ ಭರ್ತಿ ಮಾಡಿರಿ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ನಡೆಯಿತು, ಅಂದರೆ ಹೈದರಾಲಿ ಮತ್ತು ಬ್ರಿಟಿಷರ ನಡುವೆ ನಡೆಯಿತು. ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ಮಂಗಳೂರು ಒಪ್ಪಂದದೊಂದಿಗೆ ಕೊನೆಗೊಂಡಿತು. ರಾಜ ಒಡೆಯರು ಶ್ರೀರಂಗಪಟ್ಟಣವನ್ನು ರಾಜಧಾನಿಯಾಗಿ ಮಾಡಿಕೊಂಡಿದ್ದರು. ಕಿತ್ತೂರು ಚೆನ್ನಮ್ಮ ಶಿವಲಿಂಗಪ್ಪ ಎಂಬ ಹುಡುಗನನ್ನು ದತ್ತು ಪಡೆದಿದ್ದಳು. ಕಿತ್ತೂರು ಚೆನ್ನಮ್ಮನ ಆಸ್ಥಾನದ ರಾಯಣ ಊರು ಸಂಗೊಳ್ಳಿ. ಸುರಪುರದವರು ಈಗಿನ ಯಾದಗಿರಿ ಜಿಲ್ಲೆಯಲ್ಲಿದೆ. ಈಗಿನ ಬಾಗಲಕೋಟೆ ಜಿಲ್ಲೆಯು ಹಲಗಲಿ ಬೇಡರ ಬ್ರಿಟಿಷರ ವಿರುದ್ಧ ದಂಗೆದ್ದರು. ಅಮರ ಸುಳ್ಯ ಬಂಡಾಯವು ಮೂಲತಃ ರೈತರ ಬಂಡಾಯ. ಇವಾಗ ಕೆಳಗಿನ ಪ್ರಶ್ನೆಗಳು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಚಿಕ್ಕದೇವರ ಒಡೆಯರು ಅವರ ಸಾಧನೆಗಳೇನು? ಚಿಕ್ಕದೇವ ಒಡೆಯರು ಶಿವಾಜಿಯ ಸೇನೆ ಮಧುರೆ, ಇಕ್ಕೇರಿ ಮತ್ತು ಬಿಜಾಪುರ ಹಿಮ್ಮೆಟ್ಟಿಸಿದರು. ಮಾಗಡಿ, ಮಧುಗಿರಿ, ಕೊರಟಗೆರೆ ಮತ್ತಿತರ ಪ್ರಾಂತ್ಯಗಳನ್ನು ವಶಪಡಿಸಿಕೊಂಡಿದ್ದರು. ಬೆಂಗಳೂರು ಮೊಘಲರು ಸೇನೆಯಿಂದ ಕೊಂಡುಕೊಂಡರು. ಆಡಳಿತದಲ್ಲಿ ನೆರವು ನೀಡಲು ಒಂದು ಸಚಿವ ಸಂಪುಟ ಅಟಾರ ಕಚೇರಿಯನ್ನು ನೇಮಕ ಮಾಡಿದರು. ಅಂಚೆ ವ್ಯವಸ್ಥೆ ಇರುವ ಕಾಲದಲ್ಲಿ ಜಾರಿಯಾಯಿತು. ಕಾವೇರಿ ನದಿಗೆ ಅಣೆಕಟ್ಟೆ ಕಟ್ಟಿ ಚಿಕ್ಕದೇವರಾಜ ನಾಲಿ ಮತ್ತು ದೊಡ್ಡ ದೇವರಾಜ ನಾಲಿ ಎಂಬ 2 ಕಾಲುವೆಗಳನ್ನು ನೇಮಿಸಿ ಅಧಿಕಾರ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯ ದೊರೆಯುವಂತೆ ಮಾಡಿದರು. ಅನೇಕ ಕವಿಗಳಿಗೆ ಮತ್ತು ಪಂಡಿತರಿಗೆ ಆಶ್ರಯ ನೀಡಿದರು. ಇನ್ನು ಮುಂತಾದ ಚಿಕ್ಕದೇವರ ಒಡೆಯರ ಸಾಧನೆಗಳಿವೆ. ಎರಡನೇದಾಗಿ ನೋಡಿದರೆ, ಹೈದರಾಲಿ ಹೇಗೆ ಅಧಿಕಾರಕ್ಕೆ ಬಂದನು? ಹೈದರಾಲಿಯು ಬಹುಬೇಗನೆ ಶಸ್ತ್ರಗಳನ್ನು ಉಪಯೋಗಿ ಮತ್ತು ಪ್ರಯೋಗದಲ್ಲಿ ಖ್ಯಾತಿ ಗಳಿಸಿದನು. ಹೈದರಾಲಿಯು ಚುರುಕಿನ ಸೈನಿಕ ಕಾರ್ಯಾಚರಣೆ ಮೂಲಕ ದಳ ವಾಯುಗಳ ಬಲ ಕುಂದಿಸಿ ಅರಸರಾಗಿದ್ದರೆ, 2 ಕೃಷ್ಣರಾಯ ಒಡೆಯರಲ್ಲಿ ಗೃಹ ಬಂದಿನಲ್ಲಿದ್ದ ಹೈದರಾಲಿ ಅಧಿಕಾರಕ್ಕೆ ಬಂದನು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದಿಂದ ಉಂಟಾದ ಪರಿಣಾಮಗಳು. ಎರಡನೇ ಆಂಗ್ಲೋ ಮೈಸೂರು ಯುದ್ಧದ ಪ್ರಾರಂಭದಲ್ಲಿ ಹೈದರ್ ಮುನ್ನಡೆ ಸಾಧಿಸಿದನು. 1781ರಲ್ಲಿ ಪೋರ್ಟ್ ನೋವೆ ಎಂಬಲ್ಲಿ ನಡೆದ ಕದನದಲ್ಲಿ ಹೈದರ್ ಪ್ರಭಾವವನ್ನು ಕೊಂಡನು. ಬ್ರಿಟಿಷರು ಸಾಲ್ಬಾಯ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಹೈದರನ್ನು ಒಕ್ಕೂಟದಿಂದ ಮರಾಠರು ಹಾಗೂ ನಿಜಾಮನ್ನು ಸೆಳೆಯುವಲ್ಲಿ ಸಫಲರಾದರು. ಯುದ್ಧದ ಮಧ್ಯದಲ್ಲಿ ಹೈದರಾಲಿ ಅನಾರೋಗ್ಯದಿಂದ ಮೃತನಾದನು. ಹೈದರಾಲಿ ಮಗ ಟಿಪ್ಪು ಯುದ್ಧವನ್ನು ಮುನ್ನಡೆಸಿದನು. ಟಿಪ್ಪು ಮಂಗಳೂರು ನಂತ ಮುನ್ನಡೆದನು. ಬ್ರಿಟಿಷ್ ಸೈನ್ಯವನ್ನು ಸೋಲಿಸಿದನು. ಕೊನೆಗೆ 1784ರಲ್ಲಿ ಮಂಗಳೂರು ಒಪ್ಪಂದದ ಮೂಲಕ ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಕೊನೆಗೊಂಡಿತು. ಇವು 2 ಆಂಗ್ಲೋ ಮೈಸೂರು ಯುದ್ಧದ ಪರಿಣಾಮಗಳು. ಶ್ರೀರಂಗಪಟ್ಟಣ ಒಪ್ಪಂದ ಷರತ್ತು ಯಾವುವು? ಶ್ರೀರಂಗಪಟ್ಟಣ ಒಪ್ಪಂದ ಷರತ್ತು: ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬಿಟ್ಟು ಕೊಡುವನು. 3 ಕೋಟಿ ರೂಪಾಯಿಗಳನ್ನು ಯುದ್ಧ ನಷ್ಟ ಭರ್ತಿಯಾಗಿ ಕೊಡುವನು. ಯುದ್ಧ ನಷ್ಟ ಭರ್ತಿಗಾಗಿ ಗ್ಯಾರಂಟಿಯಾಗಿ ತನ್ನ 2 ಗಂಡು ಮಕ್ಕಳಿಗೆ ಒತ್ತೆಯಾಗಿ ನೀಡುವುದು. ಯುದ್ಧ ಸಂದರ್ಭದಲ್ಲಿ ಸೆರೆ ಹಿಡಿಯಲಾಗಿದ್ದ ಸೈನಿಕರನ್ನು ಬಿಡುಗಡೆಗೊಳಿಸಿದನು. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದ ಸಾಧನೆಗಳು ತಿಳಿಸಿ. ಕೃಷ್ಣರಾಜ ಒಡೆಯರು ಪ್ರಾಥಮಿಕ ಶಿಕ್ಷಣ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳ ಶಿಕ್ಷಣ ಶುಲ್ಕವನ್ನು ರದ್ದು ಮಾಡಿದರು. ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಏಳಿಗೆಗೆ ನೆರವನ್ನು ನೀಡಿದರು. ನೀರಾವರಿ ಸೌಲಭ್ಯಗಳೊಂದಿಗೆ ವಿಶೇಷ ಗಮನ ಕೊಡಲಾಯಿತು. ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟು ಕಟ್ಟಲಾಯಿತು. ಹೊಸ ರೈಲು ಮಾರ್ಗವನ್ನು ನಿರ್ಮಿಸಲಾಯಿತು. ಅನೇಕ ದೊಡ್ಡ ಮತ್ತು ಸಣ್ಣ ಪ್ರಮಾಣದ ಕೈಗಾರಿಕೆ ಸ್ಥಾಪಿಸಲಾಯಿತು. ನ್ಯಾಯ ವಿಧಾಯಕ ಸಭೆಯನ್ನು ರಚಿಸಲಾಯಿತು. ಮುಂತಾದ ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಸಾಧನೆಗಳಿವೆ. 4ನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರ ಮೈಸೂರು ಪ್ರಾಂತ್ಯದಲ್ಲಿ ಭದ್ರಗೊಳಿಸಿ ವಿಮರ್ಶಿಸಿ. 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧವು ಪ್ರಾರಂಭವಾಯಿತು. ಬ್ರಿಟಿಷರ ಅಭೇದ ಕೋಟೆಯನ್ನು ಭೇದಿಸಿದರು. ಟಿಪ್ಪು ತನ್ನ ಸೈನ್ಯವನ್ನು ಉರಿದುಂಬಿಸಿದನು. ಹೋರಾಡಿ 1799ರಲ್ಲಿ ಆತನಾದನು. ಟಿಪ್ಪುವಿನ ಮರಣ ಬ್ರಿಟಿಷರಿಗೆ ಇಡೀ ಭಾರತ ತಮ್ಮ ಕೈವಶವಾದ ಸಂತೋಷವನ್ನು ತಂದಿತ್ತು. ಬ್ರಿಟಿಷರು ಟಿಪ್ಪುವಿನ ಹತೋಟಿಯಲ್ಲಿದ್ದ ಭೌಗೋಳಿಕ ಪ್ರದೇಶವು ಮರಾಠ ಮತ್ತು ನಿಜಾಮನೊಂದಿಗೆ ಹಂಚಿಕೊಂಡರು. ಹೀಗೆ 4ನೇ ಆಂಗ್ಲೋ ಮೈಸೂರು ಯುದ್ಧವು ಬ್ರಿಟಿಷರು ಮೈಸೂರು ಪ್ರಾಂತ್ಯ ಭದ್ರಗೊಳಿಸಿದರು. ದೊಂಡಿಯ ವಾಘ್ ಬ್ರಿಟಿಷರ ವಿರುದ್ಧ ಹೋರಾಟದಲ್ಲಿ ಹೋರಾಡಿದ ಕ್ರಮವು ತಿಳಿಸಿ. ದೊಂಡೆಯ ವಾಘ್ ಚಿತ್ರದುರ್ಗದ ಕೋಟೆಯನ್ನು ವಶಪಡಿಸಿಕೊಳ್ಳಲು ವಿಫಲ ಪ್ರಯತ್ನಗಳನ್ನು ನಡೆಸಿದನು. ಬ್ರಿಟಿಷರು ದೊಂಡೆಯನ ನಿಯಂತ್ರಣದಲ್ಲಿ ಶಿವಮೊಗ್ಗ, ಹೊನ್ನಾಳಿ,
ಹರಿಹರ ಮೊದಲಾದವ ಮೇಲೆ ಆಕ್ರಮಣ ನಡೆಸಿದರು. ದೊಂಡೆಯ ತನ್ನ ನೆಲೆಯಲ್ಲಿ ಕಳೆದುಕೊಂಡನು. ಶಿಕಾರಿಪುರವನ್ನು ಬ್ರಿಟಿಷರು ವಶಪಡಿಸಿಕೊಂಡ ತರುವಾಯ ದೊಂಡಿಯ ನಿಜಾಮನು ಹತೋಟಿಯಲ್ಲಿದ್ದ ಗುತ್ತಿಗೆಯ ಕಡೆಗೆ ಪಲಾಯನಗೈದನು. ಶಿಕಾರಿಪುರದ ಕೋಟೆಯನ್ನು ಪುನಃ ಗೆದ್ದುಕೊಂಡು ದೊಂಡೆಯನ ಸೈನ್ಯವನ್ನು ಬ್ರಿಟಿಷರು ಸೈನ್ಯ ಚದರಿಸಿತು. ಬ್ರಿಟಿಷರ ವಿರುದ್ಧ ಹೋರಾಡಿ ದೊಂಡೆಯ ವಾಗನು ಬ್ರಿಟಿಷರು ಹಿಂಬಾಲಿಸಿ ಕೊನಗಾಲ್ ಎಂಬ ಸ್ಥಳದಲ್ಲಿ ಹತಗೈದನು. ಇವು ದೊಂಡೆಯ ವಾಗ್ನ ಬ್ರಿಟಿಷರ ವಿರುದ್ಧ ಹೋರಾಡಿದ ಕ್ರಮಗಳಾಗಿವೆ. ಸಂಗೊಳ್ಳಿ ರಾಯಣ್ಣ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿವರಿಸಿ. ಸಂಗೊಳ್ಳಿ ರಾಯಣ್ಣ ವೀರಯೋಧ. ಕಿತ್ತೂರಿನ ಸ್ವಾತಂತ್ರ್ಯಕ್ಕಾಗಿ ಬ್ರಿಟಿಷರ ವಿರುದ್ಧ ಹೋರಾಡಿದನು. ಗುಪ್ತ ಸಭೆಗಳನ್ನು ನಡೆಸುವ ಮೂಲಕ ತನ್ನ ಮುಂದಿನ ಯೋಜನೆಗಳನ್ನು ರೂಪಿಸಿಕೊಂಡನು. ಸೈನ್ಯವನ್ನು ಸಂಘಟಿಸಿದನು. ಬ್ರಿಟಿಷರ ಆಡಳಿತ ಯಂತ್ರದ ಪ್ರಮುಖ ಅಂಗವಾಗಿ ತಾಲೂಕು ಕಚೇರಿ ಮತ್ತು ಖಜಾನೆಯ ಲೂಟಿ ಮಾಡಿದನು. ನಂದಗಡ, ಖಾನಾಪುರ, ಸಂಪಗಾವಿ ಆತನ ಕಾರ್ಯಾಚರಣೆಗಳ ಸ್ಥಳವಾಗಿದ್ದವು. ರಾಯಣ್ಣನನ್ನು ಇಂಗ್ಲಿಷ್ ಸೈನ್ಯ ಬಂಧಿಸಿ 1831ರಲ್ಲಿ ನಂದಗಡ ಅವನು ಗಲ್ಲಿಗೇರಿಸಲಾಯಿತು. ಇವು ಸಂಗೊಳ್ಳಿ ರಾಯಣ್ಣನ ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿದ ಕ್ರಮಗಳಾಗಿವೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪನ ಪಾತ್ರವನ್ನು ವಿವರಿಸಿ. ಪುಟ್ಟಬಸಪ್ಪ ಸಶಸ್ತ್ರ ಬಂಡಾಯವನ್ನು ಸಂಘಟಿಸಿದರು. ಪುಟ್ಟಬಸಪ್ಪ ಬಂಡಾಯ ನಾಯಕತ್ವವನ್ನು ವಹಿಸಿದ್ದನು. ಬೆಳ್ಳಾರಿಯಲ್ಲಿದ್ದ ಸರ್ಕಾರಿ ಕಾಲೇಜಿನ ವಶಪಡಿಸಿಕೊಂಡು ಸರ್ಕಾರಿ ಅಧಿಕಾರಿಗಳಿಗೆ ಬಂಧಿಸಿ ಬಂಡಾಯದ ಪ್ರಥಮ ಹೆಜ್ಜೆಯಾಗಿದೆ. ಸುಳ್ಯ ಮತ್ತು ಆಸುಪಾಸಿನಲ್ಲಿ ಸಾಮಾನ್ಯ ಜನರಿಗೆ ಕಿರುಕುಳ ನೀಡುತ್ತಿದ್ದ ಅಮಲ್ದಾರ್ನೋರ್ವನ ಹತ್ಯೆ ಪುಟ್ಟಬಸಪ್ಪನ ಜನಪ್ರಿಯತೆ ಹೆಚ್ಚಿಸಿತು. ಪುಟ್ಟಬಸಪ್ಪ ಹಾಗೂ ಹೋರಾಟಗಾರರು ಪುತ್ತೂರಿನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಎದುರಿಸುತ್ತಿದ್ದರು. ಬಂಟ್ವಾಳದ ಜೈಲು ಮತ್ತು ಖಜಾನೆಯನ್ನು ಲೂಟಿ ಮಾಡಿದರು. ಪುಟ್ಟಬಸಪ್ಪ ಮತ್ತು ಆತನ ಸಂಗಡಿಗರು ಗಲ್ಲಿಗೇರಿಸಲಾಯಿತು. ಇವು ಸ್ವಾತಂತ್ರ್ಯ ಹೋರಾಟದಲ್ಲಿ ಕೊಡಗಿನ ಪ್ರಾಂತ್ಯದ ಪುಟ್ಟಬಸಪ್ಪನ ಪ್ರಾಂತವಾಗಿದೆ. ಸುರಪುರ ದಂಗೆಯ ಸಂಕ್ಷಿಪ್ತ ವಿವರಿಸಿ. ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರಪುರ ಬ್ರಿಟಿಷರ ವಿರುದ್ಧ ಬಂಡಾಯ ಕಿಚ್ಚನ್ನು ಗಳಿಸಿಕೊಂಡಿದ್ದನು. 1857ರಲ್ಲಿ ಪ್ರಾರಂಭವಾದ ಹೋರಾಟದಲ್ಲಿ ನಾನ್ ಸಾಹೇಬನ ಪ್ರತಿನಿಧಿಗೆ ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡುಬಂದಿತ್ತು. ಇದರಿಂದಾಗಿ ಬ್ರಿಟಿಷರು ಸಂಶಯದಿಂದ ಕಾರಣವಂತಾಯಿತು. ರಾಜನ ಅವಧಿಯಲ್ಲಿ ಆಡಳಿತ ಬಗ್ಗೆ ನೀಡಲು ಬ್ರಿಟಿಷರು ಸರ್ಕಾರದ ಕ್ಯಾಂಪಬೆಲ್ ಎಂಬ ಅಧಿಕಾರಿಯನ್ನು ನೇಮಿಸಿದರು. ಇವನು ರಾಜನ ಆಡಳಿತದ ದುರ್ವ್ಯವಹಾರಗಳನ್ನು ನಿರಂತರವಾಗಿ ಎಂಬ ಅಂಶವನ್ನು ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ನಲ್ಲಿ ರೆಸಿಡೆಂಟ್ಗೆ ಸಲ್ಲಿಸಿದನು. 1858ರಲ್ಲಿ ಬ್ರಿಟಿಷರು ಸೈನ್ಯ ಸುರಪುರ ಕೋಟೆಯಲ್ಲಿ ವಶಪಡಿಸಿಕೊಂಡಿತು. ಸ್ನೇಹಿತರೆ, ಇವತ್ತು ಕೂಡ ಅಧ್ಯಾಯ 4 ಸಮಾಜ ವಿಜ್ಞಾನ ಇತಿಹಾಸ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೆ ಉತ್ತರ ಕಂಪ್ಲೀಟಾಗಿ ನೀಡಿದ್ವಿ. ಇವತ್ತಿನ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನಲ್ ಹೊಸದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.